ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ಕಾದಿದೆ, ಇಡೀ ವಿಶ್ವವೇ ತಿರುಗಿ ನೋಡುವ ಆಘಾತ ಕಾದಿದೆ ಅಂತ ಮೈಸೂರಿನಲ್ಲಿ ಕೋಡಿಮಠದ ಶ್ರೀಗಳು ಭಯಂಕರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವವರಿಗೆ ತೊಂದರೆ ಕಾದಿದೆ, ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತದೆ ಅಂತ ಪ್ರಿಯಾಪಟ್ಟಣದ ದೊಡ್ಡ ಬೇಲಾಳು ಗ್ರಾಮದಲ್ಲಿ ಕೋಡಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಈ ಭವಿಷ್ಯದಲ್ಲಿ ಏನಂದ್ರೆ ಸಂಕ್ರಾಂತಿಯ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂತ ಭವಿಷ್ಯ ಮಳೆ ಬೆಳೆ ಬಿತ್ತನೆ ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಅಂಗಡಿ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಕ್ಕೆ ಬರುವಂತದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾನು ಹೇಳ್ಬೇಕಲ್ಲ ಕಡೆ ಎಲ್ಲ ಸಂಕ್ರಾಂತಿವರೆಗೆ ಏನು ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಅದು ದುಡಿಬೇಕು. ಅದರಿಂದ ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಮುಂದೆ ತೊಂದರೆ ಇಲ್ಲ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ. ಈ ಪದ ಯಾರಿಗಾರು ತಗೋಬಹುದು. ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ? ಸೆಂಟ್ರಲ್ ಸ್ಟೇಟ್ ಹಿಡ್ಕೊ ಬರ್ತಿದ್ರು. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ, ಅದು ಪರಿಹಾರ ಮಾಡ್ಕೊಂಡು ಸರಿಯಾಗಿ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದ್ದಲ್ಲ ಈಗ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದ, ಅದು ಇನ್ನು ಮುಂದುವರಿತದ. ಸೀಸ್ ಫೈರ್ ಆಗಿದೆ ಅಂತ ಹೇಳ್ತೀರಾ, ಸೀಸ್ ಫೈರ್ ಮಾಡಿದ್ರೆ ನಿಲ್ಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ, ಮನಸ್ಸು ನಿಲ್ಲಿಸ್ಬಿಟ್ಟಲ್ಲ, ನಿಂತಿದೆ. ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ಕಾದಿದೆ, ಇಡೀ ವಿಶ್ವವೇ ತಿರುಗಿ ನೋಡುವ ಆಘಾತ ಕಾದಿದೆ ಅಂತ ಮೈಸೂರಿನಲ್ಲಿ ಕೋಡಿಮಠದ ಶ್ರೀಗಳು ಭಯಂಕರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವವರಿಗೆ ತೊಂದರೆ ಕಾದಿದೆ, ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತದೆ ಅಂತ ಪ್ರಿಯಾಪಟ್ಟಣದ ದೊಡ್ಡ ಬೇಲಾಳು ಗ್ರಾಮದಲ್ಲಿ ಕೋಡಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಈ ಭವಿಷ್ಯದಲ್ಲಿ ಏನಂದ್ರೆ ಸಂಕ್ರಾಂತಿಯ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂತ ಭವಿಷ್ಯ ಮಳೆ ಬೆಳೆ ಬಿತ್ತನೆ ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಅಂಗಡಿ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಕ್ಕೆ ಬರುವಂತದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾನು ಹೇಳ್ಬೇಕಲ್ಲ ಕಡೆ ಎಲ್ಲ ಸಂಕ್ರಾಂತಿವರೆಗೆ ಏನು ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಅದು ದುಡಿಬೇಕು. ಅದರಿಂದ ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಮುಂದೆ ತೊಂದರೆ ಇಲ್ಲ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ. ಈ ಪದ ಯಾರಿಗಾರು ತಗೋಬಹುದು. ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ? ಸೆಂಟ್ರಲ್ ಸ್ಟೇಟ್ ಹಿಡ್ಕೊ ಬರ್ತಿದ್ರು. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ, ಅದು ಪರಿಹಾರ ಮಾಡ್ಕೊಂಡು ಸರಿಯಾಗಿ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದ್ದಲ್ಲ ಈಗ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದ, ಅದು ಇನ್ನು ಮುಂದುವರಿತದ. ಸೀಸ್ ಫೈರ್ ಆಗಿದೆ ಅಂತ ಹೇಳ್ತೀರಾ, ಸೀಸ್ ಫೈರ್ ಮಾಡಿದ್ರೆ ನಿಲ್ಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ, ಮನಸ್ಸು ನಿಲ್ಲಿಸ್ಬಿಟ್ಟಲ್ಲ, ನಿಂತಿದೆ. ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ಕಾದಿದೆ, ಇಡೀ ವಿಶ್ವವೇ ತಿರುಗಿ ನೋಡುವ ಆಘಾತ ಕಾದಿದೆ ಅಂತ ಮೈಸೂರಿನಲ್ಲಿ ಕೋಡಿಮಠದ ಶ್ರೀಗಳು ಭಯಂಕರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವವರಿಗೆ ತೊಂದರೆ ಕಾದಿದೆ, ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತದೆ ಅಂತ ಪ್ರಿಯಾಪಟ್ಟಣದ ದೊಡ್ಡ ಬೇಲಾಳು ಗ್ರಾಮದಲ್ಲಿ ಕೋಡಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಈ ಭವಿಷ್ಯದಲ್ಲಿ ಏನಂದ್ರೆ ಸಂಕ್ರಾಂತಿಯ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂತ ಭವಿಷ್ಯ ಮಳೆ ಬೆಳೆ ಬಿತ್ತನೆ ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಅಂಗಡಿ ವ್ಯಾಪಾರಸ್ಥರಿಗೆ
ಇಂಥ ವ್ಯವಹಾರಕ್ಕೆ ಬರುವಂತದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾನು ಹೇಳ್ಬೇಕಲ್ಲ ಕಡೆ ಎಲ್ಲ ಸಂಕ್ರಾಂತಿವರೆಗೆ ಏನು ತೊಂದರೆ ಇಲ್ಲ. ಸಂಕ್ರಾಂತಿ ಫಲವನ್ನು ನೋಡಿ ಅದು ನುಡಿಬೇಕು. ಅದರಿಂದ ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಮುಂದೆ ತೊಂದರೆ ಇಲ್ಲ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ. ಈ ಪದ ಯಾರಿಗೆ ಯಾರಿಗಾರು ತಗೋಬಹುದು. ಅರಸನ ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ? ಸೆಂಟ್ರಲ್ ಸ್ಟೇಟ್ ಹಿಡ್ಕೊ ಬರ್ತಿದ್ದು ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ. ಅದು ಪರಿಹಾರ ಮಾಡ್ಕೊಂಡು ಸರಿಯಾಗಿ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದ್ದಲ್ಲ ಈಗ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದ ಅದು, ಇನ್ನು ಮುಂದುವರಿದ ಸೀಸ್ ಫೈರ್ ಆಗಿದೆ ಅಂತ ಹೇಳ್ತೀರಾ? ಸೀಸ್ ಫೈರ್ ಮಾಡಿದ್ರೆ ನಿಲ್ಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ, ಮನಸ್ಸು ನಿಲ್ಲಿಸ್ಬಿಟ್ಟಲ್ಲ, ಯುದ್ಧ ನಿಂತಿದೆ. ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಆಪತ್ತು ಕಾದಿದೆ, ಇಡೀ ವಿಶ್ವವೇ ತಿರುಗಿ ನೋಡುವ ಆಘಾತ ಕಾದಿದೆ ಅಂತ ಮೈಸೂರಿನಲ್ಲಿ ಕೋಡಿಮಠದ ಶ್ರೀಗಳು ಭಯಂಕರ ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವವರಿಗೆ ತೊಂದರೆ ಕಾದಿದೆ, ಮನಸ್ಸುಗಳು ನಿಂತಾಗ ಮಾತ್ರ ಯುದ್ಧ ನಿಲ್ಲುತ್ತದೆ ಅಂತ ಪ್ರಿಯಾಪಟ್ಟಣದ ದೊಡ್ಡ ಬೇಲಾಳು ಗ್ರಾಮದಲ್ಲಿ ಕೋಡಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಈ ಭವಿಷ್ಯದಲ್ಲಿ ಏನಂದ್ರೆ ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂತ ಭವಿಷ್ಯ ಮಳೆ ಬೆಳೆ ಬಿತ್ತನೆ ಬರ್ತದೆ. ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಅಂಗಡಿ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಕ್ಕೆ ಬರುವಂತದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾನು ಹೇಳ್ಬೇಕಲ್ಲ ಕಡೆ ಎಲ್ಲ ಸಂಕ್ರಾಂತಿವರೆಗೆ ಏನು ತೊಂದರೆ ಇಲ್ಲ. ಸಂಕ್ರಾಂತಿ ಫಲವನ್ನು ನೋಡಿ ಅದು ನುಡಿಬೇಕು. ಅದರಿಂದ ಅಲ್ಲಿ ತನಕ ಏನು ತೊಂದರೆ ಇಲ್ಲ, ಮುಂದೆ ತೊಂದರೆ ಇಲ್ಲ. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ. ಈ ಪದ ಯಾರಿಗೆ ಯಾರಿಗಾರು ತಗೋಬಹುದು. ಅರಸನ ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ? ಸೆಂಟ್ರಲ್ ಸ್ಟೇಟ್ ಹಿಡ್ಕೊ ಬರ್ತಿದ್ದು ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ. ಅದು ಪರಿಹಾರ ಮಾಡ್ಕೊಂಡು ಸರಿಯಾಗಿ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದ್ದಲ್ಲ ಈಗ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದ ಅದು, ಇನ್ನು ಮುಂದುವರಿದ ಸೀಸ್ ಫೈರ್ ಆಗಿದೆ ಅಂತ ಹೇಳ್ತೀರಾ? ಸೀಸ್ ಫೈರ್ ಮಾಡಿದ್ರೆ ನಿಲ್ಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ, ಮನಸ್ಸು ನಿಲ್ಲಿಸ್ಬಿಟ್ಟಲ್ಲ, ಯುದ್ಧ ನಿಂತಿದೆ.